ಸೊ ಇವಾಗ ಇದನ್ನೆಲ್ಲ ಫಸ್ಟು ಕ್ಲೀನಾಗಿ ಕಟ್ ಮಾಡ್ಕೊಬಿಟ್ಟು ನೆಕ್ಸ್ಟ್ ಯಾವ ರೀತಿ ಪುದೀನ ಪಲಾವ್ ಮಾಡೋದಂತ ತೋರಿಸ್ತೀನಿ. ಸೊ ಪಲಾವ್ ಎಲ್ಲರೂ ಮಾಡ್ತಾರೆ ಆಯಿತಾ, ಬಟ್ ಅದನ್ನೇ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಅಷ್ಟೇ. ಬಟ್ ಇದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಹಾಗೆ ವೆಜಿಟೇಬಲ್ ಪಲಾವ್ ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಬಟ್ ನಾನು ಮಾಡೋ ಪ್ರೊಸೀಜರ್ ಎಲ್ಲ ಸೇಮೇ ಇರುತ್ತೆ, ಹಾಕೋ ಇಂಗ್ರೀಡಿಯೆಂಟ್ಸ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಸೊ ಮತ್ತು ಇವಾಗ ಎಲ್ಲನೂ ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಪುದೀನ ಪಲಾವ್ಗೆ ಏನೇನು ಬೇಕಂತ ಹೇಳಿ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಬಿಡಿಸಿಟ್ಕೊಂಡಿದ್ದಾಯಿತು. ಹಾಗೆ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ಇದೆಲ್ಲನೂ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಹಾಗೆ 1 ಇಂಚಷ್ಟು ಶುಂಠಿ. ಸೊ ನಾನಿಲ್ಲಿ ಒಂದು 4 ಮೆಂಬರ್ಸ್ ತಿನ್ಬೋದು, ಆ ರೀತಿ ಅಷ್ಟು ಕ್ವಾಂಟಿಟಿಗೆ ಮಾಡ್ತಿದ್ದೀನಿ. ಹಾಗೆ ಇದು ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬೆಳ್ಳುಳ್ಳಿ ಬೇಕಾದಷ್ಟು ಹಾಕ್ಕೋಬೋದು. ಹಾಗೆ ಸ್ವಲ್ಪ ಜಾಸ್ತಿನೇ ನಾಟಿ ಕೊತ್ತಂಬರಿ ಸೊಪ್ಪು ಇದ್ರೇ ತುಂಬ ಟೇಸ್ಟಾಗಿ ಬರುತ್ತೆ. ಹಾಗೆ ಸ್ವಲ್ಪ ಪುದೀನ, ಹಾಗೆ ಬೀನ್ಸ್ ಬಂದು ಆಪ್ಷನಲ್ ಆಯಿತಾ, ಬೇಕಿದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಮ್ಮ ಮನೇಲಿ ಬೀನ್ಸ್ ಇತ್ತು, ಸೊ ಅದಕ್ಕೆ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಇದನ್ನೇ ತೊಗೊಂಡಿದ್ದೀನಿ. ಹಾಗೆ ಬಂದು ನೋಡ್ತಿದ್ದೀರಲ್ವ 2 ಈರುಳ್ಳಿ. ಆ್ಯಕ್ಚುಲಿ ಇದು ಎರಡು ಜಾಯ್ನ್ ಆಗಿತ್ತು ಅಷ್ಟೇ. 2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ಸೊ ಇದಿಷ್ಟೇ ಬೇಕಾಗಿರೋದು. ಹಾಗೆ ಚಕ್ಕೆ ಲವಂಗ ಮತ್ತು ಅಷ್ಟೇ, ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಈ 4 ರುಬ್ಕೊತೀನಿ. ಸೊ ಇವಾಗ ನಾನು ತೋರಿಸ್ತೀನಿ ನಿಮಗೆ. ಹಾಗೆ ಇವಾಗ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇದೇನಿದೆ ಇದೆಲ್ಲ ರುಬ್ಕೊಳ್ಳೋದಕ್ಕೋಸ್ಕರ. ಹಾಗೆ ಇದಿಷ್ಟು ಬಂದು ಹಾಗೆ 1 ಟೊಮ್ಯಾಟೊ, 2 ಟೊಮ್ಯಾಟೊ, ಹಾಗೆ 1 ಆಲೂಗಡ್ಡೆ, ಹಾಗೆ ಒಂದು ಸ್ವಲ್ಪ ಬೀನ್ಸು, ಹಾಗೆ 2 ಈರುಳ್ಳಿ, ಚಿಕ್ಕ ಈರುಳ್ಳಿ, ಹಾಗೆ ಸ್ವಲ್ಪ ಬಟಾಣಿ ಇತ್ತು. ಸೊ ಅದನ್ನ ಸೇರಿಸ್ಕೊಂಡಿದ್ದೀನಿ. ಆ್ಯಂಡ್ ನೀವು ಯಾವುದೇ ರೀತಿ ಕಾಳುಗಳನ್ನೂ ಬೇಕಾದರೆ ತೊಗೋಬೋದು. ಹಸಿ ಕಾಳುಗಳಿದ್ರೆ ಪಲಾವ್ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಇದು ಆಪ್ಷನಲ್, ಬೇಡ ಅಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಕೊಬೋದು. ಹಾಗೆ ಬರೀ ಈರುಳ್ಳಿ ಟೊಮ್ಯಾಟೊ ಹಾಕಿನೂ ಕೂಡ ಪುದೀನ ಪಲಾವ್ ಮಾಡ್ಬೋದು. ಸೊ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇರುತ್ತೆ ಅಂತ. ಹಾಗೆ ಇದರಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ಏನಿದೆ. ಹಾಗೆ ಇಷ್ಟು ಶುಂಠಿ ತೊಗೊಂಡಿದ್ದೀನಿ. ಜಾಸ್ತಿ ಶುಂಠಿ ಹಾಕ್ಕೊಂಡ್ರೆ ನನಗೆ ಇಷ್ಟ ಆಗೋಲ್ಲ, ಸೊ ಅದಕ್ಕೆ. ಹಾಗೆ ಇದಿಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಇದಿಷ್ಟು ಚೆನ್ನಾಗಿ ರುಬ್ಕೊಳ್ಳೋದಾಗುತ್ತೆ. ಜೊತೆಯಲ್ಲಿ 1 ಲವಂಗ ಬೇಕಾಗುತ್ತೆ. ಫಸ್ಟು 1-2 ಚಕ್ಕೆ, ಹಾಗೆ ಸ್ವಲ್ಪ ಲವಂಗ, ಏಲಕ್ಕಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಸೊ ಇವಾಗ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಸಾಕಾಗುತ್ತೆ ಇಷ್ಟು ನೀರು. ಸೊ ಇದನ್ನು ರುಬ್ಬಿಟ್ಟು ಮತ್ತೆ ತೋರಿಸ್ತೀನಿ ನಿಮಗೆ. ಹಾಗೆ ಇವಾಗ ಇದನ್ನು ರುಬ್ಕೊಂಡಿದ್ದೀನಿ ನೋಡಿ. ಈ ರೀತಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗುತ್ತೆ. ತರಿ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಬಾಯಿಗೆ ಬೆಳ್ಳುಳ್ಳಿ ಅದೆಲ್ಲ ಸಿಕ್ಬಿಟ್ರೆ. ಸೊ ಅದಕ್ಕೆ ಇಲ್ಲೇ ಆದಷ್ಟು ಇದನ್ನೆಲ್ಲ ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೆಕ್ಸ್ಟು ಬೀನ್ಸ್ ಏನಿದೆ, ಬೀನ್ಸ್ನ ಹಾಕ್ಕೊಳ್ತೀನಿ. ಹಾಗೆ ಇವಾಗ ನೆಕ್ಸ್ಟು ಸ್ವಲ್ಪ ಆಲೂಗಡ್ಡೆಯನ್ನು ಕೂಡ ಸೇರಿಸ್ಕೊಳ್ತೀನಿ. ಹಾಗೆ ನೆಕ್ಸ್ಟು ಹಸಿ ಬಟಾಣಿ, ಆದಷ್ಟು ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಇವಾಗ ನೆಕ್ಸ್ಟ್ ನಾನು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ.
ಇವಾಗ ನಾನು ರುಬ್ಬಿಟ್ಕೊಂಡಿದ್ದು ಪೇಸ್ಟ್ ಏನಿದೆ ಅದನ್ನು ಕೂಡ ಸೇರಿಸ್ಕೋಬೇಕು. ನೋಡಿ ಇವಾಗ ಹಸಿ ಬಟಾಣಿ ಎಲ್ಲ ಫುಲ್ ಕ್ಲೀನಾಗಿ ಉಪ್ಪಿಟ್ಕೋಬೇಕು. ಹಾಗೆ ಇದು ಚೆನ್ನಾಗಿ ತರಕಾರಿ ಎಲ್ಲ ಬೇಯಬೇಕು. ಸ್ವಲ್ಪ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಇವಾಗ ಟೊಮ್ಯಾಟೊ ಏನು ತೆಗೆದಿಟ್ಕೊಂಡಿದ್ದೀನಿ ಅದನ್ನ ಕೂಡ ಸೇರಿಸ್ಕೊತಿದ್ದೀನಿ. ಇವಾಗ ರೈಸ್ ಇದೇನಿದೆ ಇದು ನೀಟಾಗಿ ಕುಕ್ ಆಗಿದೆ. ಹಾಗೆ ಪಲಾವ್ ರೆಸಿಪಿ ಏನಿದೆ ಅದು ಕಂಪ್ಲೀಟ್ ಆಯಿತು. ಸೊ ಒಂದು ಸಲ ಆದರೂ ನಾನು ಮಾಡೋ ರೆಸಿಪಿನ ಯಾರಾದರೂ ಒಬ್ಬರು ಟ್ರೈ ಮಾಡಿ. ನನಗೂ ಸದಟ್ ಖುಷಿ ಆಗುತ್ತೆ. ಸೊ ಬಟ್ ನನ್ನ ಚಾನಲಲ್ಲಿ ವ್ಯೂಸ್ ಬರೋಲ್ಲ, ಬಟ್ ಆದರೂ ನನಗೆ ಸಂತೋಷ ಇದೆ. ಒಬ್ಬರು ಇಬ್ಬರು ನೋಡಿದ್ರು ಕೂಡ ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಒಂದೊಂದೇ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ, ಬಟ್ ನನಗೆ ಅದು ಕೂಡ ಖುಷಿ ಇದೆ. ಬಟ್ ನಾನು ವ್ಲಾಗ್ ಮಾಡ್ತಿರೋ ಉದ್ದೇಶ ನಾನು ನಿಮಗೆ ಏನೋ ಒಂದು ಮಾಹಿತಿ ಕೊಡ್ತೀನಿ ಅಂತ ಅಲ್ಲ, ಬಟ್ ನಾನು ಡೈಲಿ ರೊಟೀನ್ ಏನಿದೆ ಅದು ಇವಾಗ ನಾವು ಡೈರಿಯಲ್ಲಿ ಹೆಂಗೆ ಪ್ರತಿನಿತ್ಯ ಇದು ಈ ಥರ ಮಾಡಿದ್ದೀನಿ ಅಂತ ಹೇಳಿ ಬರಿತೀವಲ್ಲ, ಸೊ ಅದೇ ರೀತಿ ಇದು ಕೂಡ ಒಂದು ರೀತಿ ಈ ದಿನಕ್ಕೆ ಇದನ್ನು ಮಾಡಿದ್ದೆ ಅಂತ ಒಂದು ಮೆಮೊರಿ ಆಗಬೇಕು. ಸೊ ದಟ್ ನಾವು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ರೆ ಯೂಟ್ಯೂಬ್ ಅಂತೂ ಡಿಲೀಟ್ ಆಗೋಲ್ಲ. ಎನಿ ಟೈಮ್ ನಾವು ಮಾಡಿರೋ ಕೆಲಸ ಆಗಲಿ, ನಾವು ಎಲ್ಲೆಲ್ಲಿದ್ವಿ ಅದು ಪ್ರತಿಯೊಂದು ಕೂಡ ಒಂದು ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ ಅನ್ನೋದು ಅದಷ್ಟೇ ನನ್ನ ಮೇನ್ ಉದ್ದೇಶ. ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮ್ಮ ಮಮ್ಮಿ ಡ್ಯಾಡಿ ಕೂಡ ಬರ್ತಾಯಿದ್ದಾರೆ. ಹಾಗೆ ನನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರ ನಮ್ಮಮ್ಮಗೆ ಮನೆಗೆ ಬಾ ಅಂತ ಹೇಳಿದ್ರೆ ನಮ್ಮಮ್ಮ ಬರ್ತಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗಬೇಕು ಅಂತ ಹೇಳಿ ಬರ್ತಿದ್ದಾರೆ. ಹಾಗೆ ನಾನು ಸಿಂಪಲ್ಲಾಗಿ ತಲೆ ಬಾಚಿಕೊಂಡು ರೆಡಿ ಆದೆ. ಬೆಳಗ್ಗೆಯಿಂದ ತಲೆ ಕೂಡ ಬಾಚಿರಲಿಲ್ಲ ನಾನು. ಪಲಾವ್ ಯಾವ ರೀತಿ ಆಗಿದೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ದಟ್ ಚೆನ್ನಾಗಿದೆಯೋ ಇಲ್ವ ನನಗೂ ಗೊತ್ತಿಲ್ಲ, ನೋಡೋಣ ಸೊ ಯಾವ ರೀತಿ ಆಗಿದೆ ಅಂತ. ಹಾಗೆ ನಾನು ಬ್ರೇಕ್ಫಾಸ್ಟ್ ಕೂಡ ತಿಂದಿಲ್ಲ, ಸೊ ಬ್ರೇಕ್ಫಾಸ್ಟ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಪುದೀನ ಪಲಾವ್ ಕೂಡ ರೆಡಿಯಾಗಿದೆ. ಸೊ ಇವಾಗ ಪುದೀನ ಪಲಾವ್ ರೆಡಿಯಾಗಿದೆ. ಅದಕ್ಕೆ ಯಾವ ರೀತಿ ಇದೆ ಅಂತ ನಾನೇ ಇವತ್ತು ಟೇಸ್ಟ್ ಮಾಡಿ ಹೇಳಿಬಿಡ್ತೀನಿ. ನಿಜವಾಗ್ಲೂ ಚೆನ್ನಾಗಿದೆ. ಹಾಗೆ ಇದ್ರ ಜೊತೆ ರಾಯ್ತ ಇದ್ದಿದ್ರು ಚೆನ್ನಾಗಿರ್ತಿತ್ತು. ಬಟ್ ನನಗೆ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ಜೊತೆ ರಾಯ್ತ ಕೂಡ ಮಾಡ್ಕೋಬೋದು. ಹಾಗೆ ಚಟ್ನಿ ಕೂಡ ನಮ್ಮ ಡ್ಯಾಡಿಗೆ ಚಟ್ನಿ ಇಷ್ಟ ಆಗುತ್ತೆ. ಹಾಗೆ ಪಲಾವ್ ತುಂಬಾ ಟೇಸ್ಟಿಯಾಗಿದೆ. ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಮತ್ತು ಪುದೀನ ಪಲಾವ್ನ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.